ಇತ್ತೀಚಿನ ದಿನಗಳಲ್ಲಿ ದಿನ ಬೆಳಗಾದ್ರೆ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದಾವೆ. ಅಂಥದ್ರಲ್ಲೂ ಬಹಳ ಮುಖ್ಯವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಗೆ ಖಾಸಗಿ ವಿಡಿಯೋ ಬ್ಲ್ಯಾಕ್ ಮೇಲ್ ಪ್ರಕರಣ ಈಗ ನಡೆದಿದೆ. ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿನಲ್ಲಿ ಮಹಿಳೆಗೆ ಖಾಸಗಿ ವಿಡಿಯೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿ ಮಹಿಳೆಯ ಬಳಿ ಆರೋಪ, ಈಗ ಹಣ ಪಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಶೂಟ್ ಗಿರಿ ಮತ್ತೆ ಸ್ವರೂಪ್ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೌಡಿ ಅರಸಯ್ಯನ ಗ್ಯಾಂಗ್ನಲ್ಲಿ ಶೂಟ್ ಗಿರಿ ಗುರುತಿಸಿಕೊಂಡಿದ್ದ. ಇನ್ನು ಸ್ವರೂಪ್ ಎಂಬಾತನಿಗೆ ಫೇಸ್ಬುಕ್ ಮೂಲಕ ಮಹಿಳೆ ಪರಿಚಯ ಆಗ್ತಾರೆ. 2022ರಲ್ಲಿ ಫೇಸ್ಬುಕ್ ಮೂಲಕ ಆ ಮಹಿಳೆಗೆ ಸ್ವರೂಪ್ ಪರಿಚಯ ಆಗ್ತಾನೆ. ಮಹಿಳೆ ಬಳಿ ಕಷ್ಟ ಅಂತ ಹೇಳಿ 4 ಲಕ್ಷ ಹಣವನ್ನು ಸ್ವರೂಪ್ ಪಡೆದಿರ್ತಾನೆ. ಹಣ ವಾಪಸ್ ಕೇಳಿದಾಗ ಮಹಿಳೆಯ ಖಾಸಗಿ ವಿಡಿಯೋ ಕೂಡ ಈಗ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ 4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಸ್ವರೂಪ್ ಠಾಣೆಗೆ ದೂರು ಕೊಡಲಿಕ್ಕೆ ಮುಂದಾದಾಗ ಶೂಟ್ ಗಿರಿ ಮಧ್ಯ ಪ್ರವೇಶವನ್ನು ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು ಎಷ್ಟು ಡೇಂಜರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಈಗ ದಾಖಲಾಗಿದೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಪ್ರಕರಣ. ನೋಡಿ, ಆ ಸ್ವರೂಪ್ ಅನ್ನೋವನಿಗೆ ಮಹಿಳೆ ಕಷ್ಟ ಅಂತ ದುಡ್ಡು ಕೊಡ್ತಾರೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಲಕ್ಷ ದುಡ್ಡು ಕೊಡ್ತಾರೆ. ವಾಪಸ್ ಕೇಳೋದಕ್ಕೆ ಮತ್ತು ಅವ್ರದ್ದು ಖಾಸಗಿ ಫೋಟೋವನ್ನು ರಿವೀಲ್ ಮಾಡ್ತೀನಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಅಪ್ಲೋಡ್ ಮಾಡ್ತೀನಿ, ಈ ರೀತಿಯಾದಂತಹ ಬ್ಲ್ಯಾಕ್ ಮೇಲ್. ನೋಡಿ, ಕಷ್ಟಕ್ಕೆ ಅಂತ ಸಹಾಯ ಆಗಿರ್ತಾರೆ, ಆದರೆ ಸಹಾಯ ಮಾಡಿದವ್ರು ಬೆನ್ನಿಗೆ ಚೂರಿ ಹಾಕುವಂತಹ ಅನೇಕ ಇನ್ಸಿಡೆಂಟ್ಗಳು ಕೂಡ ನಡೆದಿದ್ದಾವೆ. ಅಂಥ ಇನ್ಸಿಡೆಂಟ್ಗಳಲ್ಲಿ ಇದು ಕೂಡ ಒಂದು. ನೋಡಿ, ಆತನ ಕೈಯಲ್ಲಿ ಚಿನ್ನದ ಬ್ರೇಸ್ಲೆಟ್ಗಳು, ಚಿನ್ನದ ಚೈನ್, ಒಳ್ಳೆ ನಾಯಿ ಸರಪಳಿ ಇದ್ದಂಗಿದೆ. ಅಷ್ಟೆಲ್ಲ ದೊಡ್ಡ ದೊಡ್ಡ ಬಂಗಾರಗಳನ್ನೆಲ್ಲ ಮಾಡಿಸ್ತಾರೆ. ಅಂದರೆ ಇವರೆಲ್ಲ ಹೆಂಗೆ ಇನ್ನೊಬ್ರು ತಲೆ ಮೇಲೆ ಹೊಡೆದು ಅದರಲ್ಲಿ ಮಾಡಿಸ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಮಹಿಳೆಗೆ ಇಲ್ಲಿ ಬ್ಲ್ಯಾಕ್ ಮೇಲ್ ಆಗಿರೋದಂತೂ ಸತ್ಯ. ಆ ಮಹಿಳೆಗೆ ದುಡ್ಡನ್ನು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಆಕೆಯ ಖಾಸಗಿ ಫೋಟೋವನ್ನು ರಿವೀಲ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಫೇಸ್ಬುಕ್ ಮೂಲಕ ಪರಿಚಯ ಆಗ್ತಾನೆ ಸ್ವರೂಪ್ ಆ ಮಹಿಳೆಗೆ. ಜೊತೆಗೆ ಇದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಶೂಟ್ ಗಿರಿ ಮಧ್ಯಪ್ರವೇಶವನ್ನು ಮಾಡ್ತಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ಯಥೇಚ್ಛವಾಗಿ ಇವಾಗ ಕಾಣಸಿಗ್ತಾ ಹೋಗ್ತವೆ. ಏನಿದು ಮಹಿಳೆ ಮತ್ತು ಈ ಸ್ವರೂಪ್ ಮತ್ತು ಶೂಟ್ಗಿರಿ ಇವರ ನಡುವೆ ಏನೀಗ ಮನಸ್ತಾಪಗಳು? ಯಾಕೆ 4 ಲಕ್ಷ ವಾಪಸ್ ಕೊಡಲಿಲ್ಲ? ಖಾಸಗಿ ಫೋಟೋದ ಕತೆ ಏನು ವೆಂಕಟೇಶ್, ಇದ್ರ ಬಗ್ಗೆ ಹೇಳೋದಾದರೆ? ಸಚಿನ್, ಚಿತ್ರದುರ್ಗ ಮೂಲದ ಮಹಿಳೆಯವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡಿರ್ತಿರ್ತಾರೆ. ಆ ಸಂದರ್ಭದಲ್ಲಿ ಫೇಸ್ಬುಕ್ ಮೂಲಕ ಈ ಸ್ವರೂಪ್ ಅನ್ನುವಂತಹ ವ್ಯಕ್ತಿ ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರ ಇಬ್ಬರ ನಡುವೆ ಸ್ನೇಹ ಆಗುತ್ತೆ. ಅದಾದ ಬಳಿಕ ಕೆಲವೊಂದು ಸಂಬಂಧಗಳನ್ನು ಕೂಡ ಇವರು ಇಟ್ಕೊಂಡಿರ್ತಾರೆ. ಹೀಗೆ ಇರಬೇಕಾದ್ರೆ ಆತ ಕೂಡ ತನಗೆ ಹಣದ ಅವಶ್ಯಕತೆ ಇದೆ, ಹಣವನ್ನು ಬೇಕು ಅಂತ ಹೇಳ್ತಾನೆ. ಆಗ ಆಕೆ ಬಳಿ ಇದ್ದಂತ ಒಡವೆಗಳನ್ನು ಇಟ್ಟು 4 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರ್ತಾಳೆ. ಅದಾದ ಕೆಲವು ತಿಂಗಳುಗಳ ನಂತರ ಹಣವನ್ನು ವಾಪಸ್ ಕೇಳಿದಂತ ವೇಳೆಯಲ್ಲಿ ಆತ ಹಲ್ಲೆ ಮಾಡುವಂತದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು, ಜೊತೆಗೆ ತನ್ನ ಬಳಿ ಇರುವಂತಹ ಖಾಸಗಿ ಫೋಟೋಗಳನ್ನ ನಿನ್ನ ಕುಟುಂಬಸ್ಥರಿಗೆ ಕಳಿಸಿ ನಿನ್ನನ್ನು ಹೆದರಿಸ್ತೀನಿ, ಹೀಗೆ ಮಾಡಿದ್ರೆ ನಿನಗೆ ಹಣ ಕೊಡಲ್ಲ ಅಂತ ಹೇಳಿ ಬೆದರಿಸ್ತಾರೆ. ಆಗ ಆಕೆ ಬೇರೆ ದಾರಿ ಇಲ್ಲದೆ ಪೊಲೀಸ್ ಠಾಣೆ ಮೆಟ್ಲನ್ನ ಹೇಳ್ತಾಳೆ. ಪೊಲೀಸ್ ಠಾಣೆ ಮೆಟ್ಲೇರಿದಂತ ವೇಳೆಯಲ್ಲಿ ಆಗ ಆಕೆ ವಾಪಸ್ ಬರುವಂತಹ ವೇಳೆಯಲ್ಲಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸ್ ಬಸ್ ಸ್ಟಾಪ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದೇ ಸ್ವರೂಪ್ ಅಂಡ್ ಗಿರಿ ಟೀಮ್ ಬಂದು ಆಕೆಯ ಮೇಲೆ ಹಲ್ಲೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಈ ಶೂಟ್ ಗಿರಿ ಏನಿದ್ದಾನೆ ಆತ ತನ್ನ ಸ್ನೇಹಿತ ಸ್ವರೂಪ್ ಪರವಾಗಿ ಬಂದು ಇನ್ನು ಮುಂದೆ ಏನಾದರೂ ಈತನಿಗೆ ತೊಂದರೆ ಕೊಟ್ಟರೆ ಸರಿ ಇರಲ್ಲ ಅಂತ ಹೇಳಿ, ಹಾಗೂ ಈ ಒಂದು ಕೇಸನ್ನ ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿ ತಾನು ಕೂಡ ಹಣವನ್ನು ಪಡೆದುಕೊಳ್ತಾನೆ. 2 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಒಟ್ಟು ಹಂತವಾಗಿ 8 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ತಾನೆ. ಆದ್ರೆ ಹಣವನ್ನು ವಾಪಸ್ ಕೇಳಿದಂತ ವೇಳೆಯಲ್ಲಿ ಕೊಲೆ ಬೆದರಿಕೆ ಕೂಡ ಹಾಕ್ತಾನೆ. ಅಂದ್ರೆ ಹಣವನ್ನ ಕೇಳಿದ್ರೆ ಸರಿ ಇರಲ್ಲ, ಇನ್ನು ಮುಂದೆ ಈ ಸ್ವರೂಪ್ ಏನಿದ್ದಾನೆ ಅವನ ತಂಟೆಗೆ ಹೋಗಬಾರ್ದು ಅಂತ ಹೇಳಿ ಕೂಡ ಬೆದರಿಕೆಯನ್ನು ಹಾಕ್ತಾನೆ. ಆಗ ಮಹಿಳೆ ಬೇರೆ ದಾರಿ ಇಲ್ಲದೆ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಈ ಸ್ವರೂಪ್ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಆತ ಕೆಲವೊಂದು ಫೋಟೋ ಮತ್ತು ವಿಡಿಯೋಗಳನ್ನು ಇಟ್ಕೊಂಡು ಈ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಪದೇ ಪದೇ ಹಣವನ್ನು ಕೊಡುವಂತದ್ದು, ತಾನು ಕರೆದಂತ ಜಾಗಕ್ಕೆ ಬರಬೇಕು, ಇಲ್ಲ ಅಂದ್ರೆ ಈ ಫೋಟೋಗಳನ್ನ ಮತ್ತೆ ವಿಡಿಯೋಗಳೇನಿದೆ ಅದನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತೇನೆ, ಮತ್ತೆ ನಿಮ್ಮ ಕುಟುಂಬಸ್ಥರಿಗೂ ಕಳಿಸ್ತೀನಿ ಅಂತ ಹೇಳಿ ಎದುರಿಸಿದ್ದ. ಸೊ ಇದನ್ನ ಎನ್ಕೇಶ್ ಮಾಡಿಕೊಂಡಂತಹ ಅರಸೈನ ಗ್ಯಾಂಗ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ಈ ಶೂಟ್ ಗಿರಿ ಏನಿದ್ದಾನೆ ಈತ ಕೂಡ ಮಹಿಳೆಗೆ ಒಂದು ದೌರ್ಜನ್ಯ ಹಲ್ಲೆಯನ್ನ ಮಾಡಿರುವಂತಹ ಸಂಬಂಧಪಟ್ಟಂತ ಈಗ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. ಸಚಿನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ